ಯಾಕೆ ಉಸಿರು ಬಿಡ್ತಾ ಇದ್ದೀನಿ ಅಂತನಾ? ನಾನು ಈಗ ತಾನೇ ನನ್ನ ಲಂಗ್ಸ್ ಬಂದೆ. ಲಂಗ್ಸಲ್ಲಿ ಹೇಗೆ ಆಕ್ಸಿಜನ್ ಸಪ್ಲೈ ಆಗ್ತಿದೆ, ಹೇಗೆ ಹೋಗುತ್ತೆ, ಏನಾಗುತ್ತೆ ಅನ್ನೋದೆಲ್ಲ. ನನ್ನ ಹೆಸರು ನಟರಾಜ್ ಅಂತ. ನಾನು ಹೊಸದುರ್ಗದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ ಶಿಕ್ಷಕನಾಗಿ. ನನಗೆ 20 ವರ್ಷದ ಒಂದು ಸೇವಾ ಅನುಭವ ಇದೆ. ಜೊತೆಗೆ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದಲ್ಲಿ ಪ್ರಧಾನ ಕಾರ್ಯದರ್ಶಿಯಾಗಿ, ಹಾಗೆ ರಾಜ್ಯ ಸರ್ಕಾರಿ ನೌಕರರ ಸಂಘದಲ್ಲಿ ಸಂಘಟನಾ ಕಾರ್ಯದರ್ಶಿಯಾಗಿಯೂ ಸೇವೆ ಸಲ್ಲಿಸ್ತಾ ಇದ್ದೀನಿ. ಈ ವರ್ಚುವಲ್ ರಿಯಾಲಿಟಿ ನಿಜವಾಗ್ಲೂ ಲೈವ್ ಎಕ್ಸ್ಪೀರಿಯನ್ಸ್. ಆ ಎಕ್ಸ್ಪೀರಿಯನ್ಸ್ನ ಬಹುಶಃ ನೀವು ಈಗ ಹೇಳ್ತಾ ಇದ್ರೆ ನಿಮ್ಗೆ ಅದು ಫೀಲ್ ಆಗಲ್ಲ. ನೀವು ಆ ವರ್ಚುವಲ್ ರಿಯಾಲಿಟಿನ ಒಂದ್ಸಲ ಅನುಭವಿಸಿದ್ರೆ ಅದರ ಫೀಲ್ ಆಗುತ್ತೆ ಹೊರತು ನಾವು ಓದ್ತಾದಾಗ ಹೇಳ್ತೀವಿ ಒಂದು ಚಿತ್ರ 1000 ಶಬ್ದಗಳಿಗೆ ಸಮ ಅಂತ. ಅಂತಹ ಸಾವಿರಾರು ಚಿತ್ರಗಳಿಗೆ ಒಂದು ವರ್ಚುವಲ್ ರಿಯಾಲಿಟಿ ಸಮ ಅಂತ ಹೇಳ್ಬೋದು. ನನ್ನ ಲಂಗ್ಸ್ ನೋಡ್ಕೊಂಬಂದೆ, ಉಸಿರಾಟ ಹೇಗಾಗ್ತಿದೆ ಅಂತೆಲ್ಲ. ಬಹುಶಃ ಇವರು ಮುಂದಿನ ದಿನಗಳಲ್ಲಿ ಒಂದು ಸಮಾಜ ವಿಜ್ಞಾನ ಪಾಠಗಳಿಗೆ ಹೋದಾಗ ಬಹುಶಃ ರಾಜರು ಯುದ್ಧಗಳದ್ದು ಮಾಡ್ಕೊಂಡ್ಬಂದಾಗ ನಾನೊಬ್ಬ ಸೈನಿಕನಾಗ್ತೀನೇನೋ ಬಹುಶಃ ಇಂತಹ ವರ್ಚುವಲ್ ರಿಯಾಲಿಟಿ ನೋಡಿದ್ರೆ ಮಕ್ಕಳುಗಳಲ್ಲಿ ಆ ಪ್ರೌಡ್ ಫೀಲ್ ಆಗುತ್ತೆ. ಜೊತೆಗೆ ಹಳ್ಳಿಗಳಲ್ಲಿ ಸಿಕ್ಕರೆ ಸರಿ ಹಾಗೆ ಹೀಗೆ ಇದ್ದಿರ್ತೀವಿ, ಹಳ್ಳಿಗಳಲ್ಲಿ ಇಂಟರ್ನೆಟ್ ಅದೆಲ್ಲ ಸಿಗೋದು ಕಷ್ಟ. ಒಂದು ವಿದ್ವತ್ನವ್ರು ಇದು ಆಫ್ಲೈನ್ ಕಂಟೆಂಟ್ ಇದೆಲ್ಲ, ಏನು ಆನ್ಲೈನ್ ಕಂಟೆಂಟ್ ಏನಿಲ್ಲ. ಬಹುಶಃ ಎಲ್ಲಿ ಬೇಕಾದರೂ ಸಹ ಇದನ್ನು ಬಳಸ್ಬೋದು. ಇಂಥ ಮತ್ತಷ್ಟು ಕಂಟೆಂಟ್ಗಳು ಹೆಚ್ಚಾಗಲಿ, ಮಕ್ಕಳಿಗೆ ಮತ್ತು ಶಿಕ್ಷಕರುಗಳಿಗೂ ಸಹ ಅನುಕೂಲ ಆಗಲಿ, ಶುಭವಾಗಲಿ. ಥ್ಯಾಂಕ್ ಯು.